ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ದಿನಕ್ಕೊಂದು ಯೋಜನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡಲಿದ್ದೇವೆ. ಈ ಮೊದಲು ಅಗ್ರಿಕಲ್ಚರ್ ಮಿನಿಸ್ಟ್ರಿ ನಡಿನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್, ಇ-ನ್ಯಾಮ್ ಹಾಗೂ PM ಕಿಸಾನ್ 3 ಯೋಜನೆಗಳನ್ನು ಡಿಸ್ಕಸ್ ಮಾಡಿದ್ದಾರೆ. ಇವತ್ತು ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕಡೆ ಸ್ವಲ್ಪ ಫೋಕಸ್ ಮಾಡೋಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂದ ತಕ್ಷಣ ನಮಗೆ ಕನೆಕ್ಟ್ ಆಗಬೇಕಾಗಿರುವಂತಹ ಕೀವರ್ಡ್ ಅಂತಂದರೆ ಇದೊಂದು ಇನ್ಶೂರೆನ್ಸ್ ಸ್ಕೀಮ್ ಆಗಿದೆ. ಇನ್ಶೂರೆನ್ಸ್ ಅಂದರೆ ಕನ್ನಡದಲ್ಲಿ ವಿಮೆ ಅಂತ ಕರಿತೀವಿ. ಹಾಗಿದ್ರೆ ಇನ್ಶೂರೆನ್ಸ್ ಅಥವಾ ವಿಮೆ ರೈತರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ, ಯಾವ ರೀತಿಯಾಗಿ ಸರ್ಕಾರ ರೈತರಿಗೆ ರೀಚ್ ಆಗೋ ಥರ ಈ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಾವು ಇವತ್ತು ಫೋಕಸ್ ಮಾಡಬೇಕು. ಮೊದಲು ಯಾವುದೇ ಸ್ಕೀಮನ್ನು ನಾವು ಫೋಕಸ್ ಮಾಡುವಾಗ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಕ್ವಶನ್ಸ್ಗಳು ಮಿನಿಸ್ಟ್ರಿ ಮೇಗೆ ಕನೆಕ್ಟ್ ಆಗುವಂತೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇವತ್ತು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ನಡಿನಲ್ಲಿ ಬರುತ್ತೆ ಅನ್ನೋದು ನಿಮಗೆ ಈ ಒಂದು ಇಮೇಜ್ ನೋಡೋದ್ರ ಮುಖಾಂತರ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇದು ವೆಬ್ಸೈಟಿಂದನೇ ಡೈರೆಕ್ಟಾಗಿ ತೆಗೆದುಕೊಂಡಿರುವಂತಹ ಪಿಕ್ಚರು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಸ್ಕೀಮ್ ನಡಿನಲ್ಲಿ ಫಸಲ್ ಬಿಮಾ ನಡಿನಲ್ಲಿ ಬೆನಿಫಿಟನ್ನು ಪಡ್ಕೊತೀನಿ ಅಂತಂದರೆ ಆನ್ಲೈನ್ ಯಾವ ರೀತಿಯಾದಂಥ ಅಪ್ಲಿಕೇಶನ್ಸನ್ನು ಹಾಕ್ತಾರೆ, ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವರು ಒಂದು ಕ್ರಾಪ್ ಲಾಸ್ ಮೇಲೆ ರಿಪೋರ್ಟನ್ನು ಕೊಡ್ಬೋದು. ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸನ್ನು ನಾವು ಅಗ್ರಿಕಲ್ಚರ್ ಮಿನಿಸ್ಟ್ರಿ ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ ಅನ್ನೋದನ್ನು ನೀಟಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವತ್ತು ನಾವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕಾಗಿರುವಂತಹ ಪ್ರೊವಿಷನ್ಸ್ಗಳಂತಂದರೆ 2016ರಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿತ್ತು. 2020ರಲ್ಲಿ ಹಲವಾರು ಚೇಂಜಸ್ಗಳನ್ನು ಈ ಪ್ರೋಗ್ರಾಮ್ ನಡಿನಲ್ಲಿ ಮಾಡಿದ್ದಾರೆ. ಯಾವ ರೀತಿಯಾಗಿ ಚೇಂಜಸ್ ಮಾಡಿದ್ದಾರೆ ಅನ್ನೋದು ನಾವು ಫೋಕಸ್ ಮಾಡಬೇಕು. ಅದರ ಮೇಲೆ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಈ ಪ್ರೋಗ್ರಾಮ್ನ ಫೀಚರ್ಸ್ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ಯಾವುದೇ ಅಗ್ರಿಕಲ್ಚರ್ ಸ್ಕೀಮ್ ಇರಲಿ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ಗೆ ಇವತ್ತು ನಾವು ಫೈನಾನ್ಸನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾ ಇದೆ ಅಂತಂದರೆ ಮೇಜರ್ ಆಗಿ ನಾವು 2 ಪಾಯಿಂಟನ್ನು ಎಂಫಸೈಸ್ ಮಾಡ್ಬೋದು. ಒಂದು, ಭಾರತದ ಅಗ್ರಿಕಲ್ಚರ್ ಸೆಕ್ಟರು ಯಾವ ರೀತಿಯಾಗಿ GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತಂದಾಗ ಸರ್ವಿಸ್ ಸೆಕ್ಟರ್ ಕಂಪೇರ್ ಮಾಡಿದರೆ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆಯಲ್ಲ GDP ಕಾಂಟ್ರಿಬ್ಯೂಷನ್ ಅದು ತುಂಬ ಕಡಿಮೆ ಇದೆ. ಆದರೂ ಸಹ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಇವತ್ತು ಹೆಚ್ಚಿನ ಸಪೋರ್ಟನ್ನು ಕೊಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಕೊಡ್ತಾ ಇರ್ಬೋದು ಅಥವಾ ಸಬ್ಸಿಡಿ ಅಂತಲೇ ನಾವು ಹೇಳ್ಬೋದು. ಯಾಕೆ ನಾವು ಅಷ್ಟು ಫೋಕಸ್ ಮಾಡಬೇಕು ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ಗೆ ಅಂತಂದರೆ ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇವತ್ತು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. GDP ಕಾಂಟ್ರಿಬ್ಯೂಷನ್ ಇವತ್ತು ಅಗ್ರಿಕಲ್ಚರ್ ಸೆಕ್ಟರಿಂದ ಕಡಿಮೆ ಇದೆ, ಆದರೆ ಡಿಪೆಂಡೆನ್ಸಿ ಏನಿದೆಯಲ್ಲ ಅಗ್ರಿಕಲ್ಚರ್ ಮೇಲೆ ಅದು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಒಂದು ಪಾಯಿಂಟಾಗಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಇನ್ನೊಂದು ಪಾಯಿಂಟಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡಿಸ್ಟ್ರೆಸ್ ಇರೋದಕ್ಕೆ ಮೇಜರ್ ಕಾರಣ ಅಂತಂದರೆ ಇವತ್ತು ರೇನ್ ಫಾಲ್ ಪ್ಯಾಟರ್ನ್, ಕ್ಲೈಮೇಟ್ ಚೇಂಜ್ನಿಂದಾಗಿ ನಮ್ಮ ರೇನ್ ಫಾಲ್ ಪ್ಯಾಟರ್ನು ಸಹ ತುಂಬ ವೇರಿಯೇಷನ್ ಆಗಿದೆ. ಅನ್ಸೀಸನಲ್ ರೇನ್ ಫಾಲ್ನಿಂದಾಗಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಡ್ರಾಟ್ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ, ಬರಗಾಲವನ್ನು ಕಾಣ್ತಾ ಇದ್ದೀವಿ. ಇದರಿಂದ ಅಗ್ರಿಕಲ್ಚರ್ ಫಾರ್ಮಿಂಗ್ ಏನಿದೆಯಲ್ಲ ಅಥವಾ ವ್ಯವಸಾಯ ಪದ್ಧತಿಗೆ ಇವತ್ತು ರಿಸ್ಕನ್ನು ಕಾಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಈ ರೀತಿಯಾಗಿ ಭಾರತದ ವ್ಯವಸಾಯ ಪದ್ಧತಿಯಲ್ಲಿ ಆಗ್ತಕ್ಕಂಥ ಡಿಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇವತ್ತು ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮನ್ನು ಮತ್ತೆ ರಿವ್ಯಾಂಪ್ ಮಾಡಿದ್ದಾರೆ. ಈ ಮೊದಲು ಇರುವಂಥ ಕ್ರಾಪ್ ಇನ್ಶೂರೆನ್ಸನ್ನು ಮಾಡಿಫೈ ಮಾಡಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ದು. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ ನಾವು ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ಗೆ ಫೈನಾನ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಹಾಗಿದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಉದ್ದೇಶ ಏನಿದೆ ಅಂತ ನಾವು ಸಮಪ್ ಮಾಡೋದಾದರೆ, ಸಪೋರ್ಟಿಂಗ್ ಸಸ್ಟೈನೇಬಲ್ ಪ್ರೊಡಕ್ಷನ್. ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ನಾವು ಸಸ್ಟೈನೇಬಲ್ ಆಗಿ ಪ್ರೊಡಕ್ಷನನ್ನು ತರೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಇಲ್ಲಿ ನಾವು ಫಾರ್ಮರ್ಸ್ಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾ ಇದ್ದೀವಿ. ಯಾವ ರೈತರು ಕ್ರಾಪ್ ಲಾಸ್ನಿಂದಾಗಿ ಅಥವಾ ಅವರ ಒಂದು ಬೆಳೆಯ ಡ್ಯಾಮೇಜ್ನಿಂದಾಗಿ ಸಫರ್ ಆಗ್ತಾ ಇರ್ತಾರಲ್ಲ ಅವ್ರಿಗೋಸ್ಕರ ಫೈನಾನ್ಷಿಯಲ್ ಸಪೋರ್ಟನ್ನು ಅಥವಾ ಆರ್ಥಿಕವಾಗಿ ಅವರಿಗೆ ಸಪೋರ್ಟನ್ನು ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಇದರಿಂದ ರೈತರಿಗೆ ಒಂದು ಸ್ಟೆಬಿಲೈಸ್ ಆಗಿರುವಂಥ ಇನ್ಕಮ್ ಸಪೋರ್ಟ್ ಆಗ್ತಾ ಇರುತ್ತೆ. ಈ ಒಂದು ಇನ್ಕಮ್ನಿಂದಾಗಿ ಅವ್ರು ಏನು ಮಾಡ್ಬೋದು, ಇನೋವೇಟಿವ್ ಆಗಿರುವಂತಹ ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗಳನ್ನು ಅವರು ಅಳವಡಿಸ್ಕೋಬೋದು. ಇದರಿಂದ ಯಾವ ಸೀಸನ್ನಲ್ಲಿ ಯಾವ ರೀತಿಯಾದಂಥ ಕ್ರಾಪ್ಗಳನ್ನು ಬೆಳಿಬಹುದು, ಇರಿಗೇಷನನ್ನು ಯೂಸ್ ಮಾಡಬೇಕು ಬೇಡವೋ ಅಥವಾ ಯಾವ ವೆರೈಟಿ ಸೀಡ್ಸ್ಗಳನ್ನು ಅವರು ಯೂಸ್ ಮಾಡಬೇಕು, ಈ ರೀತಿಯಾಗಿ ಏನೇನು ಟೆಕ್ನಾಲಜಿ ಇದಾವಲ್ಲ ಅದನ್ನೆಲ್ಲ ಅವರು ಯೂಸ್ ಮಾಡ್ಕೋಬೇಕು ಅಂತಂದರೆ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ನ ಅವಶ್ಯಕತೆ ಇಂಪಾರ್ಟೆಂಟು ಅನ್ನುವಂಥದ್ದು. ಈ ರೀತಿಯಾಗಿ ಅವ್ರಿಗೆ ನಾವು ಫೈನಾನ್ಸನ್ನು ಅಥವಾ ಕ್ರೆಡಿಟನ್ನು ಕೊಟ್ಟಾಗ ಅವರು ವೆರೈಟಿ ಆಗಿರುವಂಥ ಕ್ರಾಪ್ಗಳನ್ನು ಬೆಳೀತಾರೆ. ಅಂದರೆ ಕ್ರಾಪ್ ಡೈವರ್ಸಿಫಿಕೇಷನನ್ನು ಎನ್ಶೋರ್ ಮಾಡ್ಬೋದು. ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾವು ಒಂದು ಗ್ರೋತನ್ನು ಕಾಣಬಹುದಾಗಿದೆ. ಅಂದರೆ ನಾವು ಕೇವಲ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡೋದಷ್ಟೇ ಅಲ್ಲ, ಇವತ್ತು ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಸಹ
ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮು ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಈ ಒಂದು ಸ್ಕೀಮ್ನ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಅಂತ ನಮಗೆ ಕ್ಲಿಯರ್ ಆಯಿತು. ಇನ್ನು ಯಾರ್ಯಾರು ಬೆನಿಫಿಷರೀಸ್ ಅಥವಾ ಫಲಾನುಭವಿಗಳು ಯಾರು ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಫಸ್ಟು ಈ ಪ್ರೋಗ್ರಾಮ್ ಲಾಂಚ್ ಆದಾಗ ಯಾರು ಲೋನಿ ಫಾರ್ಮರ್ಸ್ ಇರ್ತಾರಲ್ಲ, ಯಾರು ಸಾಲವನ್ನು ಪಡ್ಕೊಂಡಿರ್ತಾರಲ್ಲ, ಆ ಫಾರ್ಮರ್ಸ್ಗಳು ಕಂಪಲ್ಸರಿ ಈ ಒಂದು ಪ್ರೋಗ್ರಾಮ್ನಲ್ಲಿ ರಿಜಿಸ್ಟ್ರೇಷನನ್ನು ಪಡ್ಕೋಬೇಕಾಗಿರುತ್ತೆ. ಅಂದರೆ ಅವರು ವಿಮೆಯನ್ನು ಮಾಡಿಸ್ಬೇಕು. ಯಾರು ಸಾಲ ಇರುತ್ತಲ್ಲ ಆ ಫಾರ್ಮರ್ಸ್ಗಳು ವಿಮೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಕಂಪಲ್ಷನ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅಟ್ ಪ್ರೆಸೆಂಟ್ ಈ ಒಂದು ಪ್ರೋಗ್ರಾಮು ಎಲ್ಲ ಫಾರ್ಮರ್ಸ್ಗೂ ಸಹ ವಾಲಂಟರಿ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡಲಾಗುತ್ತೆ. ಪ್ರತಿಯೊಬ್ಬ ಫಾರ್ಮರ್ಸು ಸಹ ಇವತ್ತು ನೋಟಿಫೈಡ್ ಕ್ರಾಪ್ಸ್ಗಳನ್ನು ಸರ್ಕಾರ ನೋಟಿಫೈಡ್ ಮಾಡಿರುವಂಥ ಏರಿಯಾದಲ್ಲಿ ಯಾರು ಬೆಳೀತಾರಲ್ಲ ಅವ್ರು ಎಲ್ಲರೂ ಸಹ ಈ ಒಂದು ಪ್ರೋಗ್ರಾಮ್ನಲ್ಲಿ ಎಲಿಜಿಬಲ್ ಇರ್ತಾರೆ. ಈ ಮೊದಲು ಇದು ಕೇವಲ ಲೋನಿ ಫಾರ್ಮರ್ಸ್ಗೆ ಕಂಪಲ್ಷನ್ ಇತ್ತು, ಇವಾಗ ವಾಲಂಟರಿ ಬೇಸಿಸ್ ಮೇಲೆ ಕನ್ವರ್ಷನ್ ಆಗಿದೆ ಅನ್ನುವಂಥದ್ದು. ಕಂಪಲ್ಸರಿ ಇದ್ದದ್ದು ಇವತ್ತು ವಾಲಂಟರಿ ಆಗಿದೆ. ಸೊ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಪ್ರತಿಯೊಬ್ಬ ಫಾರ್ಮರ್ಸು ಎಲಿಜಿಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಈ ಒಂದು ಪ್ರೋಗ್ರಾಮ್ನ ಇಂಪಾರ್ಟೆಂಟ್ ಫೀಚರ್ಸ್ಗಳು ಯಾವಿದಾವೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ನಾವು ಫೋಕಸ್ ಮಾಡಬೇಕಂತಂದರೆ, ಈ ಪ್ರೋಗ್ರಾಮು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಸ್ಟೇಟ್ ಗೌರ್ಮೆಂಟು ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ 50-50 ಅನ್ನುವಂಥ ಕ್ರೈಟೇರಿಯಾ ಇತ್ತು. 50% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು, ಇನ್ನು 50% ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಿತ್ತು. ಇವಾಗ ರಿವೈಸ್ಡ್ ಅಥವಾ 2.0 ನಡಿನಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ, ಇವಾಗ ಕ್ರಾಪ್ಗಳನ್ನು ಗ್ರೋ ಮಾಡುವಾಗ ಅನ್ಇರಿಗೇಟೆಡ್ ಏರಿಯಾ ಇತ್ತಂತಂದರೆ ಆವಾಗ 30% ಕಾಂಟ್ರಿಬ್ಯೂಷನನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾರೆ, ರಿಮೈನಿಂಗ್ ಏನಿರುತ್ತಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಹಾಗೂ ಇರಿಗೇಟೆಡ್ ಅಥವಾ ನೀರಾವರಿ ಏರಿಯಾ ಏನಿರುತ್ತಲ್ಲ ಅಲ್ಲಿ 25% ಸೆಂಟ್ರಲ್ ಗೌರ್ಮೆಂಟ್ ಪೇ ಮಾಡುತ್ತೆ, ಹಾಗೂ ರಿಮೈನಿಂಗ್ 75% ಇರೋದು ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಇನ್ನು ನಾರ್ತ್ ಈಸ್ಟರ್ನ್ ಏರಿಯಾದಲ್ಲಿ 90% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ರಿಮೈನಿಂಗ್ ಪರ್ಟಿಕ್ಯುಲರ್ ಸ್ಟೇಟ್ ಅಥವಾ ನಾರ್ತ್ ಈಸ್ಟರ್ನಲ್ಲಿ ಯಾವ ಸ್ಟೇಟ್ ಇರುತ್ತಲ್ಲ ಆ ಒಂದು ಸ್ಟೇಟು 10% ಪೇ ಮಾಡುತ್ತೆ. ಇದು ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಫಂಡಿಂಗ್ ಪ್ಯಾಟರ್ನನ್ನು ಚೇಂಜ್ ಮಾಡಿದೆ. ಇದು 2.0ನಲ್ಲಿ ಆಗಿರುವಂಥ ಚೇಂಜಸ್ಸು. ಸೊ ಏನೇನು ಚೇಂಜಸ್ ಆಗಿದೆ ಅದು ನಮಗೆ ಇಂಪಾರ್ಟೆಂಟು. ಸೊ ಒಂದು ಸರ್ತಿ ನೀವು ಫೋಕಸ್ ಮಾಡಿ. ಇನ್ನು ಸೆಕೆಂಡ್ ಪಾಯಿಂಟ್ ನಡಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತರೋಕ್ಕಿಂತ ಮುಂಚೆ ಇರುವಂತಹ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಮರ್ಜ್ ಮಾಡಿ ಇದನ್ನು ಜಾರಿಗೆ ತರಲಾಗಿದೆ. ಯಾವ್ಯಾವ ಪ್ರೋಗ್ರಾಮು? ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಮತ್ತು ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ಈ ಎರಡೂ ಪ್ರೋಗ್ರಾಮ್ಗಳನ್ನು ಮರ್ಜ್ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016ರಲ್ಲಿ ಜನವರಿ 13ರಂದು ಲಾಂಚ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಸೆಕೆಂಡ್ ಪಾಯಿಂಟು ನಮಗೆ ಕ್ಲಿಯರ್ ಆಯಿತು. ಇನ್ನು ಥರ್ಡ್ ಪಾಯಿಂಟ್ ನಡಿನಲ್ಲಿ ಯಾವ ರೀತಿಯಾಗಿ ರೈತರು ಇವತ್ತು ಪ್ರೀಮಿಯಮನ್ನು ಪೇ ಮಾಡಬೇಕಾಗುತ್ತೆ ಈ ಸ್ಕೀಮ್ ನಡಿನಲ್ಲಿ ಅಂತಂದರೆ, 3 ರೀತಿಯಾಗಿ ಸಪ್ರೇಟ್ ಪ್ರೀಮಿಯಂ ಚಾರ್ಜಸ್ ಇದೆ. ಖಾರಿಫ್ ಬೆಳೆಗೆ ಬೇರೆ ರೀತಿಯಾದಂಥ ಚಾರ್ಜಸ್ ಇದೆ, ರಾಬಿ ಬೆಳೆಗೆ ಮತ್ತು ಹಾರ್ಟಿಕಲ್ಚರ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ಗೆ ಬೇರೆ ರೀತಿಯಾಗಿದೆ. ಇಲ್ಲಿ ಖಾರಿಫ್ ಬೆಳೆ ನೋಡಿದಾಗ 2% ಪ್ರೀಮಿಯಮನ್ನು ಪೇ ಮಾಡಬೇಕಾಗುತ್ತೆ, ರಾಬಿ ಅಂತಂದರೆ 1.5%, ಇನ್ನು ಹಾರ್ಟಿಕಲ್ಚರ್ ಕ್ರಾಪ್ ಅಥವಾ ಕಮರ್ಷಿಯಲ್ ಕ್ರಾಪ್ ಅಂತಂದರೆ 5%. ಸೊ ರೈತರು ಇವತ್ತು ವಾಲಂಟರಿ ಬೇಸಿಸ್ ಮೇಲೆ ತಮ್ಮ ಬೆಳೆ ಖಾರಿಫ್ ಇದೆನಾ, ರಾಬಿ ಇದೆನಾ ಅಥವಾ ಕಮರ್ಷಿಯಲ್ ಕ್ರಾಪ್ ಇದೆನಾ ಇದರ ಆಧಾರದ ಮೇಲೆ ಅವರು ಪ್ರೀಮಿಯಮನ್ನು ಪೇ ಮಾಡ್ತಾರೆ. ಯಾವಾಗ ಕ್ರಾಪ್ ಲಾಸ್ ಆಗುತ್ತಲ್ಲ ಅಥವಾ ಡ್ಯಾಮೇಜ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ರಿಮೈನಿಂಗ್ ಪರ್ಸೆಂಟೇಜ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರ ಲಾಸ್ ಆಗಿರುವಂಥ ಫಾರ್ಮರ್ಗೆ ಒದಗಿಸ್ತಾರೆ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಖಾರಿಫ್ ಬೆಳೆಗಳು ಯಾವ್ಯಾವ ಇದ್ದಾವೆ ಮತ್ತು ರಾಬಿ ಬೆಳೆಗಳು ಯಾವ್ಯಾವ ಇದ್ದಾವೆ ಅಂತ ಸ್ಪೆಸಿಫಿಕಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಫೋರ್ತ್ ಪಾಯಿಂಟ್ ನಡಿನಲ್ಲಿ ಯಾವ ರೀತಿಯಾದಂಥ ರಿಸ್ಕನ್ನು ಕನ್ಸಿಡರ್ ಮಾಡ್ತಾರೆ. ಇವತ್ತು ಕ್ರಾಪ್ ಲಾಸ್ ಆಗಿದೆ ಅಥವಾ ಬೆಳೆ ನಾಶ ಆಗಿದೆ ಅಂತಂದಾಗ ಏನಾದರೂ ರೀಸನ್ನಿಂದ ಆಗಿರುತ್ತಲ್ಲ, ಈ ಒಂದು ರೀಸನ್ಸ್ ಅಥವಾ ರಿಸ್ಕ್ಗಳು ಯಾವ ಆಧಾರದ ಮೇಲೆ ಆಗುತ್ತೆ. ಕೆಲವೊಂದಿಷ್ಟು ನಾನ್ ಪ್ರಿವೆಂಟಬಲ್ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡ್ರಾಟ್ ಅಂತ ನೋಡಿದ್ವಿ, ಫ್ಲಡ್ ಇರಬಹುದು ಅಥವಾ ಪೆಸ್ಟ್ಗಳ ಒಂದು ಅಟ್ಯಾಕ್ ಇರಬಹುದು, ಡಿಸೀಸ್ ಅಟ್ಯಾಕ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು, ಯಾವುದೇ ನ್ಯಾಚುರಲ್ ಕೆಲಮಿಟೀಸ್ ಇರುತ್ತೆ, ಫೈರ್ ಆಗಿರ್ಬೋದು ಅಥವಾ ಮೇಜರ್ ಆಗಿ ರೇನ್ ಜಾಸ್ತಿ ಆಗಿದ್ದಾಗ ನಾವು ಕೆಲವೊಂದಿಷ್ಟು ಸೈಕ್ಲೋನ್ಸ್ ಎಫೆಕ್ಟ್ಸನ್ನು ನೋಡ್ತಾ ಇರ್ತೀವಿ ಮತ್ತು ಲೈಟನಿಂಗ್ ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ನಾನ್ ಪ್ರಿವೆಂಟಬಲ್ ರಿಸ್ಕ್ನಿಂದಾಗಿ ಇವತ್ತು ಬಿತ್ತನೆ ಮಾಡುವ ಸಂದರ್ಭದಲ್ಲಿರ್ಬೋದು ಅಥವಾ ಹಾರ್ವೆಸ್ಟಿಂಗ್ ಮಾಡುವ ಸಂದರ್ಭದಲ್ಲೂ ಸಹ ಏನಾದರೂ ಇಲ್ಡ್ ಲಾಸ್ ಆದರೆ ಇವತ್ತು ಫಾರ್ಮರು ಈ ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಟನ್ನು ಪಡ್ಕೋಬೋದಾಗಿದೆ. ಇಲ್ಲಿ ಒಂದು ಎಕ್ಸ್ಕ್ಲೂಷನ್ ಏನಂತಂದರೆ, ಪ್ರಿವೆಂಟಬಲ್ ರಿಸ್ಕ್ ಏನಾದರೂ ಇದ್ದರೆ ಅವರು ಬೆನಿಫಿಟನ್ನು ಪಡ್ಕೊಳುವಂತಿಲ್ಲ. ಅಂದರೆ ಇವಾಗ ಕ್ರಾಪ್ ಲಾಸ್ ಆಗಿದೆಯಲ್ಲ ಅದು ಕೆಲವೊಂದಿಷ್ಟು ಜಗಳಗಳ ಮುಖಾಂತರ ಆಗಿರ್ಬೋದು, ವಾರ್ ಆಗಿರ್ಬೋದು ಅಥವಾ ಏನೋ ಒಂದು ಬ್ಯಾಡ್ ಇಂಟೆನ್ಷನಿಂದ ಕ್ರಾಪನ್ನೆಲ್ಲ
ಹಾಳು ಮಾಡಿದಾರಲ್ಲ ಅದು ಪ್ರಿವೆಂಟ್ ಮಾಡುವಂಥ ಒಂದು ಸಿಚುವೇಶನ್ ಇರುತ್ತೆ. ಆ ಸಂದರ್ಭದಲ್ಲಿ ಆ ಲಾಸ್ ಆಗಿರುವಂಥ ಕ್ರಾಪ್ಗೆ ಈ ಪ್ರೋಗ್ರಾಮ್ ನಡಿನಲ್ಲಿ ಕ್ಲೇಮ್ ಮಾಡುವಂತಿಲ್ಲ. ಸೊ ಪ್ರಿವೆಂಟಬಲ್ ರಿಸ್ಕ್ ಏನಾದರೂ ಇದ್ದಾಗ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಸಹ ಇಲ್ಲಿ ಎಕ್ಸ್ಕ್ಲೂಷನ್ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಯಾವ ರೀತಿಯಾದಂತಹ ನ್ಯಾಚುರಲ್ ಕೆಲಾಮಿಟೀಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ನಾರ್ಮಲಿ, ಸೊ ಯಾವ ರೀತಿಯಾಗಿ ಎಕ್ಸ್ಕ್ಲೂಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮಗೆ ಕ್ಲಾರಿಟಿ ಸಿಕ್ಕಿತು. ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ 2.0 ನಡಿನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ, ಮೇಜರ್ ಚೇಂಜಸ್ ಏನಿದೆ ಅಂತ ನಾವು ಪಾಯಿಂಟ್ಸ್ಗಳನ್ನು ಕನ್ಸಲ್ಟೇಟ್ ಮಾಡೋದಾದರೆ, ಕಂಪ್ಲೀಟ್ಲಿ ವಾಲಂಟರಿ ಬೇಸಿಸ್ ಮೇಲೆ ಈ ಮೊದಲು ಕೇವಲ ಲೋನಿ ಫಾರ್ಮರ್ಸು ಈ ಒಂದು ಪ್ರೋಗ್ರಾಮನ್ನು ಕಂಪಲ್ಸರಿಯಾಗಿ ಪಡ್ಕೋಬೇಕು ಅನ್ನುವಂಥದ್ದಿತ್ತು. ಈ ಪ್ರೋಗ್ರಾಮ್ ನಡಿನಲ್ಲಿ ಎಲ್ಲ ಫಾರ್ಮರ್ಸ್ಗಳು ವಾಲಂಟರಿ ಆಧಾರದ ಮೇಲೆ ಬೆನಿಫಿಟನ್ನು ಪಡ್ಕೋಬಹುದು ಅಥವಾ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ ಅನ್ನುವಂಥದ್ದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ನಡಿನಲ್ಲಿ ಯಾವ ರೀತಿಯಾಗಿ ಫಂಡ್ ಶೇರಿಂಗ್ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ. ಮೊದಲು 50-50% ಇರುತ್ತೆ, ಇವಾಗ ಸೆಂಟ್ರಲ್ ಗೌರ್ಮೆಂಟು ಕಡಿಮೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಹೆಚ್ಚಿನದಾಗಿ ಮಾಡುತ್ತೆ. ಅದರಲ್ಲೂ ಇರಿಗೇಟೆಡ್ ಮತ್ತು ಅನ್ಇರಿಗೇಟೆಡ್ ಅಂತ ಸಪ್ರೇಟ್ ಆಗಿರುವಂಥ ಸೆಗ್ರಿಗೇಷನನ್ನು ನಾವು ಇದು ಆಲ್ರೆಡಿ ನೋಡಿದ್ದೀವಿ. ಸೊ ಸೆಕೆಂಡ್ ಪಾಯಿಂಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಥರ್ಡ್ ಪಾಯಿಂಟ್ ನಡಿನಲ್ಲಿ ಮೋರ್ ಫ್ಲೆಕ್ಸಿಬಿಲಿಟಿ ಟು ಸ್ಟೇಟ್. ಇದು ರಿಸ್ಕ್ನ ಕವರೇಜ್ ಮಾಡೋದೇನಿರುತ್ತಲ್ಲ ಅಥವಾ ಯಾವ ಆಧಾರದ ಮೇಲೆ ಅಥವಾ ನಾನ್ ಪ್ರಿವೆಂಟಬಲ್ ರಿಸ್ಕ್ನ ಲಿಸ್ಟ್ ಏನಿರುತ್ತಲ್ಲ ಸ್ಟೇಟ್ ಗೌರ್ಮೆಂಟ್ ಅವರು ಇನ್ಕ್ರೀಸ್ ಮಾಡ್ಬೋದು. ಸೊ ಕೆಲವೊಂದಿಷ್ಟು ಎಡಿಷನಲ್ ರಿಸ್ಕನ್ನು ಸಹ ಈ ಪ್ರೋಗ್ರಾಮ್ ನಡಿನಲ್ಲಿ ಆ್ಯಡ್ ಮಾಡ್ಬೋದು. ಈ ರೀತಿಯಾದಂಥ ಫ್ಲೆಕ್ಸಿಬಿಲಿಟಿಯನ್ನು ಇವತ್ತು ಸ್ಟೇಟ್ ಗೌರ್ಮೆಂಟ್ಗೆ ಈ ಪ್ರೋಗ್ರಾಮ್ನಲ್ಲಿ ಕೊಡೋದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಕೊನೆ ಪಾಯಿಂಟಲ್ಲಿ ಇನ್ಶೂರೆನ್ಸ್ ಕಂಪನೀಸ್ಗಳು ಕಲೆಕ್ಟ್ ಆಗಿರುವಂತಹ ಪ್ರೀಮಿಯಮಲ್ಲಿ 0.5% ಇವತ್ತು ICE ಆ್ಯಕ್ಟಿವಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ICE ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಮತ್ತು ಎಜುಕೇಷನ್. ಸೊ ಈ ಒಂದು ಇನ್ವೆಸ್ಟ್ಮೆಂಟು ಸಹ ಇವತ್ತು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಟೆಕ್ನಾಲಜಿಯನ್ನು ತರೋದಕ್ಕೋಸ್ಕರ ಹೆಲ್ಪ್ ಆಗುತ್ತಲ್ಲ, ಆ ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಇವತ್ತು ರೈತರು ಕಡಿಮೆ ಪ್ರೀಮಿಯಮನ್ನು ಪೇ ಮಾಡೋದ್ರ ಮುಖಾಂತರ ಹೆಚ್ಚಿನ ಬೆನಿಫಿಟನ್ನು ಪಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ ಸಿಂಪಲ್ ಮತ್ತು ಸ್ಮಾರ್ಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಅವರ ಒಂದು ಕ್ರಾಪ್ ಲಾಸ್ ಆಗಿದೆ, ಸೊ ಸೆಟಲ್ಮೆಂಟ್ ಫಾಸ್ಟಾಗಿ ಆಗೋದಕ್ಕೋಸ್ಕರ ಕಂಪ್ಲೀಟಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವರ ಕ್ರಾಪ್ ಲಾಸ್ ಆಗಿರೋದು ಸಹ ರಿಮೋಟ್ ಸೆನ್ಸಿಂಗ್ನ ಮುಖಾಂತರ ಕ್ವಿಕ್ಕಾಗಿ ಎಸ್ಟಿಮೇಷನ್ ಮಾಡೋದನ್ನು ಸಹ ಟ್ರಾನ್ಸ್ಪರೆಂಟ್ ಆಗಿ ನಾವು ವೆಬ್ಸೈಟಲ್ಲಿ ಪ್ರತಿಯೊಂದು ಸೆಕ್ಷನ್ ಇರೋದನ್ನು ಅಬ್ಸರ್ವ್ ಮಾಡ್ಬೋದು. ಹಾಗೂ ಈ ಪ್ರೋಗ್ರಾಮ್ನ ಬ್ಯಾಕ್ ಬೋನ್ ಐಡಿಯಾ ಅಂತಂದರೆ ಭಾರತದಲ್ಲಿರುವಂಥ ಯಾವುದೇ ರೈತರನ್ನು ಇವತ್ತು ಡಿಸ್ಟ್ರೆಸ್ ಕಂಡೀಷನಲ್ಲಿ ಬಿಡುವಂತಿಲ್ಲ. ಪ್ರತಿಯೊಬ್ಬರಿಗೂ ಬೆನಿಫಿಟ್ ಕೊಡೋದಕ್ಕೋಸ್ಕರ ಈವನ್ ಪೋಸ್ಟ್ ಹಾರ್ವೆಸ್ಟ್ ಕಂಡೀಷನಲ್ಲೂ ಕ್ರಾಪ್ ಏನಾದರೂ ಲಾಸ್ ಆದರೂ ಸಹ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಅವರು ಬೆನಿಫಿಟನ್ನು ಪಡ್ಕೋಬಹುದು. ಸೊ ಒಟ್ಟಾರೆಯಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಾವು ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಅಥವಾ ಸಕ್ಸಸ್ಫುಲ್ಲಾಗಿ ನಾವು ಇವತ್ತು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತಂದರೆ ನಮ್ಮ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಏನಿದೆಯಲ್ಲ ಅದು ನಮ್ಮ ಫಾರ್ಮರ್ಸನ್ನು ಇವತ್ತು ಸೆಲ್ಫ್ ಸಫಿಷಿಯೆಂಟಾಗಿ ಕ್ರಿಯೇಟ್ ಮಾಡುತ್ತೆ. ಸೊ ಯಾವುದೇ ಕ್ರೈಸಿಸ್ನಲ್ಲೂ ನಾವು ಸಪೋರ್ಟ್ ಕೊಡೋದ್ರಿಂದ ಆತ್ಮನಿರ್ಭರ್ ಕಿಸಾನನ್ನು ಇವತ್ತು ಕ್ರಿಯೇಷನ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರಾಪರ್ ಇಂಪ್ಲಿಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವು ಎಂಫಸೈಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಈ ಎರಡೂ ಪಾಯಿಂಟ್ಗಳನ್ನು ಇದೇ ವಿಡಿಯೋನಲ್ಲಿ ಕವರ್ ಮಾಡಲಾಗಿದೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರನ್ನು ಮಿಸ್ ಮಾಡುವಂತಿಲ್ಲ, ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.